ಅಲ್ಲ, ನಾನು ಯಾವುದೋ ಯೂಟ್ಯೂಬ್ ಒಂದು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ, ಕೆಳಗಡೆ ರಾಜಕೀಯ ಒತ್ತಡ ಏನಾದ್ರು ಇರ್ಬೋದು ಅಂತೇಳಿ. ಅಲ್ಲ, ಕೇಳಬಾರ್ದು ಅಂದ್ಕೊಂಡಿದ್ದೆ, ಬಟ್ ಕೇಳಿದೆ. ಅಲ್ಲ, ಅದು ಯಾರೋ ಈ ಕಾಂಗ್ರೆಸ್ ಪ್ರೇರಿತ ಹ್ಯಾಂಡ್ಲ್ಗಳು ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಮೋದಿಯವರು, ಅಮಿತ್ ಶಾ ಅವರು ಯಾವತ್ತೂ ಕೂಡ ಕ್ರೀಡೆಗೆ ಭಾಳ ಅಪಾರವಾದಂಥ ಗೌರವವನ್ನು ಕೊಡ್ತಾರೆ ಹಾಗೂ ಸಪೋರ್ಟನ್ನು ಕೊಡ್ತಾರೆ. ನೀವು ಇಂಡಿಯಾದ ಮೋದಿ ಸರ್ಕಾರ ಬಂದ ನಂತರ ಖೇಲೋ ಇಂಡಿಯಾ ಅಂತ ತಂದು ಯೂತ್ಗಳನ್ನು, ಹಳ್ಳಿಗಳಿರುವಂಥ ಟ್ಯಾಲೆಂಟ್ಗಳನ್ನು ಪಿಕ್ ಮಾಡಿ ಅವರನ್ನು ಒಂದು ಕಡೆ ಗುಟ್ಟೆ ಹಾಕಿ ಅವರಿಗೆ ಫಾರಿನ್ನಿಂದ ಕೋಚ್ಗಳನ್ನು ಕರೆಸಿ, ಇಲ್ಲಿನ ಕೋಚ್ಗಳನ್ನು ಕರೆಸಿ, ಆನಂತರ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಹಾಗೂ ಫುಡ್ ಸಪ್ಲಿಮೆಂಟ್ಸ್ ಏನು ಕೊಡಬೇಕು ಅದನ್ನೆಲ್ಲ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದರಿಂದ ಇವತ್ತು ಕೇವಲ ಕ್ರಿಕೆಟ್ ಕೇಂದ್ರಿತ ಆಗಿದ್ದ. ಅಂದರೆ ನಾನು ಕ್ರಿಕೆಟ್ ಬಗ್ಗೆ ನಾನೇನು ಇದು ಡೌನ್ ಮಾಡಿ ಹೇಳ್ತಾ ಇರೋದಲ್ಲ. ಆದರೆ ಭಾರತ ಅಂತ ಹೇಳಿದ್ರೆ ಬರೀ ಕ್ರಿಕೆಟ್ ಅಂತ ಇದ್ದದ್ರಲ್ಲಿ ಇವತ್ತು ಎಲ್ಲ ಕ್ರೀಡೆಗಳಿಗೂ ಅಪಾರವಾದಂಥ ಒಂದು ಸಪೋರ್ಟ್ ಸಿಗ್ತಾ ಇದೆ. ಅದರಿಂದಾಗಿ ಇವತ್ತು ಮೊನ್ನೆ ವಿಮೆನ್ಸ್ ಕಬಡ್ಡಿ ಟೀಮು ಇಂಟರ್ನ್ಯಾಷನಲ್ ಕಪ್ ಗೆದ್ಕೊಂಡು ಬಂತು, ವರ್ಲ್ಡ್ ಕಪ್ ಗೆದ್ಕೊಂಡು ಬಂತು. ಯಾರಿಗೆ ಗೊತ್ತಿಲ್ಲ ಅಷ್ಟೇ ಬಿಟ್ಟರೆ ಇಟ್ಸ್ ಅ ಹ್ಯೂಜ್ ಪ್ರೈಡ್ ಫಾರ್ ಅಸ್ ಅಲ್ವಾ. ಒಂದು ಕಬಡ್ಡಿ ತಂಡ, ಭಾರತದ ತಂಡ ವರ್ಲ್ಡ್ ಕಪ್ಪನ್ನು ಗೆದ್ಕೊಂಡು ಬಂದಿದೆ. ಪ್ರಚಾರ ಆಗಿಲ್ಲ ಅನ್ನೋದು ಬಿಟ್ಟರೆ ಇವತ್ತು ಅವರಿಗೆ ಒಂದು ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡುವಂಥ ಒಂದು ಶಕ್ತಿಯನ್ನು ಯಾರು ಕೊಟ್ಟರು? ಮೋದಿಯವರು. ಆನಂತರ ಬೇರೆ ಬೇರೆ ಹಾಕಿ ಇರ್ಬೋದು, ಬೇರೆ ಬೇರೆ ಇದು ತಂಡಗಳು ಬೇರೆ ಬೇರೆ ಕಪ್ಗಳನ್ನು ಗೆದ್ಕೊಂಡು ಬರ್ತಾ ಇದೆ. ಹಾಗೂ ಪ್ರಧಾನಮಂತ್ರಿಯವರು ಅವರನ್ನೆಲ್ಲ ಖುದ್ದು ತಮ್ಮ ಮನೆಗೆ ಕರೆಸಿ ಅವರಿಗೆ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿ ಅವ್ರ ಜೊತೆ ಮಾತಾಡೋದಷ್ಟೇ ಅಲ್ಲ, ಅವರ ಅನುಭವಗಳನ್ನು ಇದು ಅವ್ರ ಜೊತೆ ಹಂಚಿಕೊಂಡು ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಯಾರೋ ನೀವು ಹೇಳಿದ್ರಲ್ಲ, ಪೋಖ್ರಿಗಳು ಇದು ಮಾಡಿದರು, ಕಮೆಂಟ್ ಮಾಡಿದ್ರು ಅಂದ್ರಲ್ಲ, ಅದೆಲ್ಲ ಅಂಥ ಒಂದು ಕೆಲಸಗಳನ್ನು ಮಾಡುವಂಥ ಒಂದು ಚೀಪು ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿನೂ ಇಳಿಯಲ್ಲ, ನರೇಂದ್ರ ಮೋದಿ ಅವರು ಇಳಿಯಲ್ಲ, ಅಮಿತ್ ಶಾ ಅವರು ಇಳಿಯಲ್ಲ. ನಂಬರ್ 1. ಎರಡನೇದಾಗಿ ಇನ್ನೊಂದೇನು ಪ್ರಶ್ನೆ ಇತ್ತು ನಿಮ್ಮದು? ಅಷ್ಟೇ ಅಲ್ಲ? ಅಷ್ಟೇ ಅಲ್ಲ, ಅದಕ್ಕೆ ಆಡಾಗಿ ಕೇಳ್ತೇನೆ. ಅದಕ್ಕೆ ಆಡಾಗಿ ತಮ್ಮ BJP ನಾಯಕರು ಕರ್ನಾಟಕದಲ್ಲಿ ಈಗ RCB ಅಭಿಮಾನಿಗಳು ನಿಮ್ಮಲ್ಲಿದ್ದಾರೆ, ಎಲ್ಲ ಇದ್ದಾರೆ, ಪಕ್ಷಾತೀತವಾಗಿ ನಾವು ಗಮನಿಸೋದಾದ್ರೆ. ಒಬ್ಬರಾದರೂ ಬೆಂಗಳೂರಲ್ಲಿ ಮ್ಯಾಚ್ ಆಗಬೇಕು, ಈ ಥರದ್ದು ಏನಾದರೂ ಅಭಿಯಾನ ಎಲ್ಲ ಏನಿಲ್ವಲ್ಲ ಸರ್? ಅದು ಬರೀ ಸರ್ಕಾರದ ಮೇಲೆ ಬರೀ ಆರೋಪ, ಕಾಲು ತುಳಿದಕ್ಕೆ ಅವ್ರ ಕಾರಣ, ಇವ್ರ ಕಾರಣ, ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಇಲ್ಲ ನೋಡಿ, ನಮ್ಮಲ್ಲಿ ಯಾರೂ ಕೂಡ ಇಲ್ಲಿ ಮ್ಯಾಚ್ ಆಗೋದ್ರ ಬಗ್ಗೆ ವಿರೋಧ ಇಲ್ಲ. ಇವಾಗ ನಾನೊಬ್ಬ ಪಾರ್ಟಿಯ ವಕ್ತಾರನಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಂತ ಹೇಳಿದ್ರೆ ನಾನು ನನ್ನ ಪರ್ಸನಲ್ ಒಪಿನಿಯನ್ನ ಹೇಳಕ್ಕೆ ಬಂದಿರೋದಲ್ಲ. ಇಲ್ಲಿ ನಮ್ಮ ಪಾರ್ಟಿ ಒಪಿನಿಯನ್ನೇ ನಾನು ಕೇಳಿದ್ದೀನಿ. ವಾಟ್ ಈಸ್ ಅವರ್ ಲೈನ್ ಅಂತ ಕೇಳಿದಾಗ ಅವರನ್ನೇ ಹೇಳಿದ್ದಾರೆ, ನಾವು ಗ್ರೌಂಡ್, ನಾನು ಫಸ್ಟೇ ನಿಮಗೆ ಓಪನಿಂಗ್ ರಿಮಾರ್ಕನ್ನೇ ಅದನ್ನೇ ಹೇಳಿದೆ, ಗ್ರೌಂಡ್ ಕಟ್ಟಿರೋದೇ ಮ್ಯಾಚ್ ಮಾಡೋದಕ್ಕೆ, ಮ್ಯಾಚ್ ಮಾಡಬೇಕು. ಆನಂತರ RCB ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಅವ್ರು ಆಡಬೇಕು, ಮ್ಯಾಚ್ ಆಗಬೇಕು. ಆದರೆ ಆನಂತರ KCA ಇದು ಯಾವುದು RCB ಅವರು ಇವತ್ತು ಮ್ಯಾಚ್ ಮಾಡಿರೋದಲ್ಲ, ಹಲವಾರು ಮ್ಯಾಚ್ಗಳನ್ನು ಮಾಡಿದ್ದಾರೆ, ಹಲವಾರು ಮ್ಯಾಚ್ಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಆದರೆ ಈ ಮ್ಯಾಚ್ ಆದ ನಂತರ ಆಗಿರುವಂಥ ಈ ಒಂದು ಏನು ಡಿಸ್ಕ್ರಿಪೆನ್ಸಿ ಆಗಿರುವಂಥದ್ದು ಸರ್ಕಾರದ ಹೊಣೆಗೇಡಿತನದಿಂದ. ಅದರಿಂದಾಗಿ ಸರ್ಕಾರ ಇವತ್ತು ಯಾರನ್ನೋ ಬಲಿಪಶು ಮಾಡುವ ಬದಲು ಅವರ ಒಂದು ಮಿಸ್ಟೇಕನ್ನು ತಿದ್ಕೋಬೇಕು, ಹಾಗೂ ಇದನ್ನು ಮುಂಬರುವ ಈ ಮಿಸ್ಟೇಕ್ಗಳಿಂದ ಕಲಿತು ಮುಂದೆ ಇದು ಆಗದಿರೋ ಥರ ನೋಡ್ಕೋಬೇಕು. ಎಸ್ ಸರ್, ನಮ್ಮ ಜೊತೆಗೆ ಹೈಕೋರ್ಟ್ ವಕೀಲರು ದಿಲೀಪ್ ಅವರು ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ 6 ಗಂಟೆಗೆ ಕ್ಯಾಬಿನೆಟ್ ಇದೆ ಸರ್. ಫೈನಲಿ ನಿರೀಕ್ಷೆ ಇದೆ ಫ್ಯಾನ್ಸ್ಗೆ ಅವಕಾಶ ಸಿಗ್ಬೋದು ಮ್ಯಾಚ್ ಆಡಿಸ್ಲಿಕ್ಕೆ ಅಂಥೇಳಿ. ಬಟ್ ಇಲ್ಲಿ ಕಾನೂನಾತ್ಮಕವಾಗಿ ನಾವು ನೋಡೋದಾದರೆ ಸರ್, ಇಲ್ಲಿ ಯಾರಾದರೂ ಇದನ್ನು ಪ್ರಶ್ನೆ ಮಾಡಿ ಮುಂದೆ ಅಥವಾ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಿ ಕೋರ್ಟ್ ಮೊರೆ ಹೋಗುವಂಥದ್ದು ಬೇಡ, ಕಾಲು ತುಳಿತ ಆಗಿದೆ, ಇದಕ್ಕೆ ಅವಕಾಶ ನೀಡಲೇಬೇಡಿ ಅಂತೇಳಿ ಈ ಥರದ ಒತ್ತಡಗಳನ್ನು ಹಾಕುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಸರ್? ಇವಾಗ ನೋಡಿ, ಇದೇ ಪ್ರಿನ್ಸಿಪಲ್ ನೀವು ಬೇರೆ ಕಡೆ ಏನಾದ್ರು ಅಪ್ಲೈ ಮಾಡಿದ್ರೆ, ಸೊ ಇವಾಗ ರೋಡ್ ಅಲ್ಲಿ ಬಸ್ಗಳು ಅಪಘಾತ ಆಗತ್ತೆ, ನೀವು ಬಸ್ ಅನ್ನು ಓಡಾಡೋದನ್ನ ಸ್ಟಾಪ್ ಮಾಡ್ತೀರಾ? ಇಲ್ಲ. ಸೊ ಇವಾಗ ಹಲವಾರು ಅಪರಾಧಗಳು ದೇಶದಲ್ಲಿ ಘಟನೆಗಳು ನಡೀತಾನೆ ಇರ್ತವೆ. ನೀವು ಅದಕ್ಕೆ ಪ್ರಿವೆಂಟಿವ್ ನೀವು ನೋಡ್ತೀರಿ ಹೊರತು ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀನಿ ಅಂತ ಬಿಟ್ಟು ಎಲ್ಲೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದುವರೆಗೂ ಏನು ಕ್ರಿಕೆಟ್ ನ ಇಲ್ಲಿ ಬ್ಯಾನ್ ಮಾಡಿದಾರೆ ಅಥವಾ ಸ್ಟಾಪ್ ಮಾಡಿದಾರೆ ಅದು ಕೂಡ ತಪ್ಪೇ. ಯಾವ್ದೋ ಒಂದು ತಂಡದ್ದೋ ಅಥವಾ ಯಾವ್ದೋ ಒಂದು ಸರ್ಕಾರದ್ದೋ ಯಾವ್ದೋ ಒಂದು ಏಜೆನ್ಸಿದೋ ಅಥವಾ ಪೊಲೀಸ್ ಆಫೀಸರ್ದೋ ಒಂದು ನೆಗ್ಲಿಜೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರ ನೀವು ಅಲ್ಲಿ ಕ್ರಿಕೆಟ್ ಆಡೋದನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಬೇಗ ಅದನ್ನ ಅಕಸ್ಮಾತ್ ಏನಾದ್ರು ಅವ್ರಿಗೆ ಆಡ್ಲಿಕ್ಕೆ ಕೊಟ್ರೆ ಅದನ್ನ ಚಾಲೆಂಜ್ ಮಾಡೋಂತ ಪರಿಸ್ಥಿತಿ ಯಾರು ಕೂಡ ಬರಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕ್ರಿಕೆಟ್ ಪ್ರೇಮಿಗಳು ನಮ್ಮ ರಾಜ್ಯದಲ್ಲಿ ಕ್ರಿಕೆಟ್ ಯಾವ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಬೇರೆ ರಾಜ್ಯಕ್ಕೆ ಹೋಗಿ ನೋಡೋದಕ್ಕಿಂತ ಇಲ್ಲಿಯವರಿಗೂ ಕೂಡ ಅದು ಮನೋರಂಜನೆ ಕೂಡ ಬೇಕು, ಮತ್ತೆ ಇಲ್ಲಿ ಆಡೋದನ್ನ ಅವರೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ
ಸೊ ಯಾರು ಕೂಡ ಅದನ್ನ ಅಪೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೇನು ಅನ್ಸೋದಿಲ್ಲ. ಬಟ್ ಈಗ ಸರ್ ಕುನ್ನಾ ಕಮಿಟಿ ವರದಿಯನ್ನು ಕೊಟ್ಟಿದೆ ಸರ್, ಆ ಕಂಡೀಷನ್ ನೋಡ್ತಾ ಇದ್ದೀವಿ, ಬಟ್ RCB ಹಿಂದೇಟ್ ಆಗ್ತಾ ಇದೆ. ಬಟ್ ಈಗ RCB ಅವರು ನಮ್ಮ ಕೇಸ್ ಏನಿದೆ ಫ್ರಾಂಚೈಸಿ ಅವರು ಮ್ಯಾನೇಜ್ಮೆಂಟ್ ಅವರು ಕ್ಲಿಯರ್ ಮಾಡಿ ಅಂತ ಕೇಳ್ಕೊಳ್ತಿದೆ ಸರ್ RCBಗೆ. ಅದು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಲಿಕ್ಕೆ ಹೋದ್ರೆ ಅದು ಕಷ್ಟ ಆಗ್ತದೆ ಸರ್. ಆದ್ರೆ ಅದು ಬೇರೆ ಇದು ಬೇರೆ. ಇವಾಗ ಏನ್ ಪರ್ಮಿಷನ್ ಕೊಡ್ತಿದಾರೆ ಅವ್ರದ್ದೇನ್ ಗೈಡ್ಲೈನ್ಸ್ ಏನ್ ಇಶ್ಯೂ ಮಾಡ್ತಾರೆ ಅದನ್ನ ಅವ್ರು ಕಂಪ್ಲೈ ಮಾಡ್ಬೇಕು. ಕರೆಕ್ಟ್. ಅದು ಬಿಡ್ಕೊಂಡು ನೀವು ಕೇಸ್ ವಾಪಸ್ ತಗೊಳ್ಳಿ ನಾನು ಆಮೇಲೆ ಆಡಿಸ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ಅಲ್ಲ ಬಟ್ ಇಲ್ಲಿ ಏನಿದೆ, ಹೌದು ಹೌದು ಒಂದು ನಿರ್ಣಯ ಆಯ್ತು, ನೀವು ಆಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ, ಆಯ್ತಾ, ನಮ್ಮ ನಿಬಂಧನೆಗಳು ಏನಿರುತ್ತೋ ಅದನ್ನ ನೀವು ಯಾರೇ ಆಗ್ಲಿ ಕೂಡ ಅದನ್ನ ಫಾಲೋ ಮಾಡ್ಬೇಕು, ಕಂಪ್ಲೈ ಮಾಡ್ಬೇಕು. ಅದ್ ಏನಕ್ಕೆ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಇದೇ ತರ ಮತ್ತೆ ಘಟನೆಗಳು ಮರುಕಳಿಸಬಾರ್ದು, ಮತ್ತೆ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ಬರಬಾರ್ದು, ನಮ್ಮ ರಾಜ್ಯದ ಏನು ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರ್ಬೋದು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಆ ತರ ರೂಲ್ಸ್ ಮಾಡ್ತಾರೆ. ಅದು ನಾನು ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಅಲ್ಲ ಬಟ್ ಈಗ ಸರ್ಕಾರದ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ ಸರ್. ಮತ್ತೆ ಪೊಲೀಸ್ ಇಲಾಖೆ ಭದ್ರತೆ ಸರಿಯಾಗಿರಲಿಲ್ಲ, ಮತ್ತು ಇವರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿತ್ತು ಅಂತೇಳಿ. ಹಾಗಾಗಿನೇ ಈಗ ಸರ್ಕಾರ ಬರೀ ಮ್ಯಾನೇಜ್ಮೆಂಟ್ ಕಡೆಗೆ ಬೊಟ್ಟು ಮಾಡ್ತು. ಲಾಸ್ಟ್ ಟೈಮು ಅದು ಕೇಸ್ ಆದಂಥ ಸಂದರ್ಭದಲ್ಲಿ ವರದಿ ಬಂದಂತಹ ಟೈಮ್ನಲ್ಲಿ ಘಟನೆ ಆಗಿದ ತಕ್ಷಣ ಇನ್ನೊಬ್ಬರಿಗೆ ಬೆಟ್ ಮಾಡಿ ತೋರಿಸೋದು ಅದು ಸಂಪ್ರದಾಯ. ನೋಡಿ, ಈ ಸರ್ಕಾರನ ಈಗ ಅಪೋಸಿಟ್ ಪಾರ್ಟಿ ಕೂಡ ಇದನ್ನ ಟೈಮ್ ಆಗಿ ಯೂಸ್ ಮಾಡ್ಕೊಡುತ್ತೆ, ರಾಜಕೀಯ ಗಾಳಾಗಿ ಯೂಸ್ ಮಾಡ್ಕೊಡುತ್ತೆ, ಕಾಮೆಂಟ್ ಮಾಡುತ್ತೆ, ಸರ್ಕಾರದ ಮೇಲೆ ಹೊರಸುತ್ತೆ, ಸರ್ಕಾರದವರು ಪೊಲೀಸರ ಮೇಲೆ ಹೊರಿಸ್ತಾರೆ, ಪೊಲೀಸವರು RCB ಟೀಮ್ ಮೇಲೆ ಹೊರಿಸ್ತಾರೆ. ಸೊ ಹಾಗಂತ ಹೇಳ್ಬಿಟ್ಟು ಇವಾಗ ಅದೊಂದು ಬೇರೆ ಒಂದು ಎಲ್ರು ಕೂಡ ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದನ್ನ ಇದು ಒಬ್ರು ಕಡೆಯಿಂದ ತಪ್ಪಾಗಿದೆ ಅಂತ ಹೇಳೋದಿಲ್ಲ, ಸರ್ಕಾರದಿಂದನೂ ತಪ್ಪಾಗಿದೆ, ಅಥವಾ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನೂ ತಪ್ಪಾಗಿದೆ, RCB ಮ್ಯಾನೇಜ್ಮೆಂಟ್ ಇಂದನೂ ತಪ್ಪಾಗಿದೆ. ಸೊ ಈ 3 ಜನ ತಪ್ಪಾಗಿರೋದ್ರಿಂದ ಇನ್ನೊಂದು ಇದು ಅನ್ಎಕ್ಸ್ಪೆಕ್ಟೆಡ್ ಕೂಡ, ಇದು ಆಕ್ಸಿಡೆಂಟ್ ಅಂತ ಕರಿಬಹುದು. ಆಕ್ಸಿಡೆಂಟ್ ಯಾವತ್ತು ಹೇಳಿ ಕೇಳಿ ನಡೆಯೋದಿಲ್ಲ, ಆಯ್ತಾ. ಸೊ ಇಷ್ಟು ವರ್ಷ ಏನ್ ಟ್ರೋಫಿ ಗೆದ್ದಿಲ್ಲ, ಅಕಸ್ಮಾತ್ ಒಂದ್ಸಲ ಟ್ರೋಫಿ ಗೆದ್ದಾಗ ನಿಮ್ಗೆ ಜನಸ್ತಮ ಎಷ್ಟು ಜನ ಸೇರ್ತಾರೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಆಕಸ್ಮಿಕ ಘಟನೆ ಕೂಡ ಹೌದು. ಹಾಗಾಗಿ ಅದನ್ನೇ ಮುಂದಿಟ್ಕೊಂಡು ನಾವು ಅಲ್ಲಿ ಕ್ರಿಕೆಟ್ ಆಡ್ಲೇಬಾರ್ದು, ನಿರ್ಬಂಧ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಅಲ್ಲ ಬಟ್ ಸಂಪೂರ್ಣ ಜವಾಬ್ದಾರಿ ಈಗ RCB ಮ್ಯಾನೇಜ್ಮೆಂಟ್ ಅವ್ರು ಹೊರಬೇಕಲ್ವ ಸರ್? ಈಗ ಅಂದ್ರೆ ಗೌರ್ಮೆಂಟ್ ಹೇಳೋ ಪ್ರಕಾರ RCB ಸಂಪೂರ್ಣ ಜವಾಬ್ದಾರಿನ ಅವ್ರು ಹೊತ್ಕೋತಾರೆ. ಅದಕ್ಕೆ ಅನುಕೂಲಗಳನ್ನ ಯಾರು ಕೊಡ್ತಾರೆ? ಸರ್ಕಾರನೇ ಕೊಡ್ಬೇಕಲ್ವಾ? ಹೌದು. RCB ಟೀಮ್ ಹೇಳುತ್ತೆ ನನಗೆ 1,000 ಜನ ನನಗೆ ರಿಸರ್ವ್ ಪೊಲೀಸ್ ಕೊಡಿ ಅಂತ ಹೇಳ್ಬಿಟ್ಟು, ಇವ್ರು ನನಗೆ ರಿಸರ್ವ್ ಪೊಲೀಸ್ ಕೊಡಕ್ಕಾಗಲ್ಲ, ನನಗೆ ತೊಂದರೆ ಇದೆ, ನಾನು ಬರೀ 1 ಜೀಪ್ ಕೊಡ್ತೀನಿ 2 ಜೀಪ್ ಕೊಡ್ತೀನಿ ಅಂತ ಹೇಳಿದ್ರೆ ನಿಜ. ಸೊ ಹಾಗಾಗಿ ಒಬ್ರಿಗೊಬ್ರು ಸಮನ್ವಯ ಇರಬೇಕು. ಕರೆಕ್ಟ್. ಎಸ್ ಥ್ಯಾಂಕ್ ಯು ದಿಲೀಪ್ ಸರ್ ಮಾತಾಡಿದ್ದಕ್ಕೆ. ಹೈಕೋರ್ಟ್ನ ವಕೀಲರು ದಿಲೀಪ್ ಕುಮಾರ್ ಅವರ ಒಂದು ಅಭಿಪ್ರಾಯ ಇದು. ಯಾಕಂದರೆ ಕಾನೂನಾತ್ಮಕವಾಗಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಎಲ್ಲವೂ ಕೂಡ ಒಂದೇ ಕಡೆ ನೀವು ಬೊಟ್ಟು ಮಾಡಿ ತೋರಿಸಿದರೆ ಖಂಡಿತವಾಗ್ಲೂ ಅದು ನುಣುಚಿಕೊಳ್ಳುವಂಥ ಒಂದು ಕೆಲಸ ಮಾಡ್ತಿದೆ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಕಾರ್ಯಕ್ರಮ